ಶಭಾಷ್ ಕೃಷ್ಣ ಬೈರೇಗೌಡ್ರೆ. ಹೀಗಂತ ಬೆಂಗಳೂರಿನ ಜನ ಇದೀಗ ಸಚಿವರಾದಂತ ಕೃಷ್ಣ ಬೈರೇಗೌಡ್ರಿಗೆ ಶಭಾಷ್ ಗಿರಿಯನ್ನ ಹೇಳ್ತಾ ಇರುವಂತದ್ದು. ನೋಡಿ, ಕೃಷ್ಣ ಬೈರೇಗೌಡರು ಮೊದಲಿಗೆ ಹೇಳಿದ್ರು ಈ ಫುಟ್ಪಾತ್ ಗಳನ್ನ ಅನಧಿಕೃತವಾಗಿ ಫುಟ್ಪಾತ್ ಗಳನ್ನ ತೆರವು ಮಾಡ್ಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಈಗ ಬರದಿಂದ ಸಾಗ್ತಾ ಇದೆ. ಬೆಂಗಳೂರಿನ ಸಾಕಷ್ಟು ಭಾಗಗಳು ಜಿಬಿಎ ಲಿಮಿಟ್ ನಲ್ಲಿ ಸಾಕಷ್ಟು ಭಾಗಗಳಲ್ಲಿ ಈಗಾಗಲೇ ಫುಟ್ಪಾತ್ ಅನಧಿಕೃತ ಏನು ಅಂಗಡಿಗಳನ್ನ ತೆರವು ಮಾಡುವಂತ ಕೆಲಸ ಸಾಗ್ತಾ ಇರುವಂತದ್ದು. ಇದರ ಮಧ್ಯೆಯೇ ಮತ್ತೊಂದು ಬೆಂಗಳೂರಿನ ಜನರಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಏನದು ಅಂದ್ರೆ, ಬೇಕಾಬಿಟ್ಟಿ ವಾಹನಗಳನ್ನ, ಅಂದ್ರೆ ಟೂ ವೀಲರ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೇಕಾಬಿಟ್ಟಿ ಕಾರನ್ನ ಪಾರ್ಕ್ ಮಾಡೋದು ಅಥವಾ ಟೂ ವೀಲರ್ ಗಳನ್ನ ಪಾರ್ಕ್ ಮಾಡ್ಬಿಟ್ಟು ಬೆಂಗಳೂರನ್ನ ಅಧ್ವಾನ ಎಬ್ಬರಿಸ್ತಾ ಇದ್ದಾರಲ್ಲ, ಅಂತವ್ರಿಗೊಂದು ಶಾಕಿಂಗ್ ಒಂದು ಏನು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಸಚಿವರು ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ನಾವಿವಾಗ ರಾಜಾಜಿನಗರ, ಬೆಂಗಳೂರಿನ ಹೃದಯ ಭಾಗವಾಗಿರುವಂತ ರಾಜಾಜಿನಗರ ರಾಮ ಮಂದಿರ ಬಳಿ ಇರುವಂತದ್ದು. ನೋಡಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಸಚಿವರು ಯಾಕೆ ಇಂತಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾಕೆ ಜನರು ಶಭಾಷ್ ಗಿರಿಯನ್ನ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ, ನಾನು ಹಿಂದೆ ಹಾಗೆ ಬನ್ನಿ. ನೋಡಿ, ನಾವೀಗ ರಾಮ ಮಂದಿರ ಭಾಗದಲ್ಲಿ ಇದೀವಿ. ನೋಡಿ, ರಾಮ ಮಂದಿರ ಗ್ರೌಂಡ್ ಇದೆ ಇಲ್ಲಿ. ಸೊ ಈ ರಾಮ ಮಂದಿರ ಗ್ರೌಂಡ್ ಹಂಗೆ ಹೋಗ್ತಾ ಹೋದ್ರೆ ನೀವು ಒಂದ್ ಕಡೆ ಈ ಫುಟ್ಪಾತ್ ಏನ್ ಈ ಅಂಗಡಿಗಳನ್ನ ಹೊರತುಪಡಿಸಿ ಮಾತನಾಡೋದಾದ್ರೆ ಕಾರ್ ಪಾರ್ಕಿಂಗ್ ವಿಚಾರಕ್ಕೆ ಬರೋಣ. ಸ್ಟ್ರೈಟ್ ಹಂಗೆ ನೋಡಿ, ನೀವು ನೋಡಿ ಇಲ್ಲಿಂದ ತೆಗೆದುಕೊಂಡ್ರೆ ನೀವು ಡೆಡ್ ಎಂಡ್ ವರೆಗೂ ಕಾರ್ ಪಾರ್ಕಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ ಬೆಂಗಳೂರನ್ನ ಅಧ್ವಾನ ಎಬ್ಬರ್ಸ್ ಕೂರಿಸಿರೋದಕ್ಕೆ ಇದೇ ಒಂದು ತಾಜಾ ಉದಾಹರಣೆ ಅಂತ ಹೇಳ್ಬೋದು. ಈಗಾಗ್ಲೇ 15 ದಿನಗಳ ಹಿಂದೆನೆ ಸಚಿವರು ಕೃಷ್ಣ ಬೈರೇಗೌಡರು ಒಂದು ಗಡುವನ್ನ ಕೊಡ್ತಾರೆ. ಕಾರನ್ನ ಈ ರೀತಿ ಅನಧಿಕೃತವಾಗಿ, ಅಂದ್ರೆ ಕಾರನ್ನ ಈ ರೀತಿ ಬೇಕಾಬಿಟ್ಟಿ ನೀವು ಈ ಕಸದ ತೊಟ್ಟಿ ತರ ಬೆಂಗಳೂರನ್ನ ಮಾಡಬೇಡಿ, ಬೆಂಗಳೂರನ್ನ ಅಧ್ವಾನ ಎಬ್ಬರಿಸ್ಬೇಡ್ರಿ ಅಂತ ಹೇಳಿ ಈ ರೀತಿ ಕಾರ್ ಪಾರ್ಕಿಂಗ್ ಮಾಡುವಂತವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ, ಕಾರ್ ಪಾರ್ಕಿಂಗ್ ಅನ್ನ ತೆಗೀರಿ ಅಂತ ಹೇಳಿ. ಅದಾಗಿಯೂ ಕೂಡ ಕಾರ್ಗಳು ಹಿಂಗೆ ನಿಂತಿದೆ. ಯಾವ ಸಚಿವರ ಹೇಳಿಕೆಗೂ ಯಾವ ಅಧಿಕಾರಿಗಳಿಗೂ ತಲೆ ಕೆಡಿಸಿಕೊಳ್ಳದಂತಹ ಈ ಕಾರ್ ಮಾಲೀಕರುಗಳು ನೋಡಪ್ಪ, ಕೈ ಇಟ್ರೆ ನೋಡಿ ಧೂಳು ಎಷ್ಟು ದಿನ ಆಗಿದೆ ಕಾರ್ ಪಾರ್ಕಿಂಗ್ ಮಾಡಿ ಗೊತ್ತಿಲ್ಲ. ಸೊ ಹೀಗೆ ಸಚಿವರು ಹೇಳ್ತಾರೆ, ಸಚಿವರು ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಹಿಂಗೆ ಕಾರ್ಗಳನ್ನ ಬೇಕಾಬಿಟ್ಟಿ ಕಾರ್ ಪಾರ್ಕ್ ಮಾಡೋದು, ಹೋಗೋದು. ಸೊ ಇದರ ಒಂದು ಮುಂದುವರೆದ ಭಾಗವಾಗಿ ಇದೀಗ ಕೃಷ್ಣ ಬೈರೇಗೌಡರು ಇವತ್ತು ಕೂಡ ಒಂದು ವಾರ್ನಿಂಗ್ ಮಾಡಿದ್ದಾರೆ. ಅವರೇ ಖುದ್ದು ಫೀಲ್ಡ್ಗೆ ಇಳಿದು, ಅವರೇ ಖುದ್ದು ಸಚಿವರೇ ರಸ್ತೆಗೆ ಇಳಿದು ಈ ರೀತಿಯಾಗಿ ಕಾರ್ ಪಾರ್ಕಿಂಗ್ ಮಾಡುವಂತವ್ರಿಗೆ ಒಂದು ಬಿಸಿ ಮುಟ್ಟಿಸುವಂತ ಸಿಡಿಯೇಟ್ ಅನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಸ್ವತಃ ಅವರೇ ಇಂಥ ಕಾರ್ಗಳಿಗೆ ನೋಟಿಸ್ ಅನ್ನ ಅಂಟಿಸುವಂತ ಕೆಲಸ ಮಾಡಿದ್ದಾರೆ. ಅದರ ಜೊತೆನಲ್ಲಿ 1 ವಾರದ ಒಳಗೆ ನೀವೇನಾದ್ರೂ ಕಾರ್ ಏನಾದ್ರೂ ಇದೇ ರೀತಿ ಮುಂದುವರೆದ ಆದಲ್ಲಿ ಇದೇ ರೀತಿ ಪಾರ್ಕಿಂಗ್ ಮಾಡಿದ್ರೆ ನಿಮ್ಮ ಕಾರ್ಗಳನ್ನ ತೆಗೆದುಕೊಂಡೋಗಿ ಫುಟ್ಪಾತ್ ಅಂದ್ರೆ ಏನು ಗುಜರಿಗೆ ಹಾಕ್ತಿವಿ, ಗುಜರಿ ಅಂಗಡಿಗೆ ಹಾಕ್ತಿವಿ. ಅಂದ್ರೆ ಗುಜರಿ ಅಂಗಡಿ ಮೀನ್ಸ್ ಕಾರ್ಗಳನ್ನ ಟೋಯಿಂಗ್ ಮಾಡಿ ಅದಾದ ನಂತರ ಒಂದ್ ಸ್ವಲ್ಪ ಟೈಮ್ ಕೊಡ್ತಾರೆ, 1,000ದಿಂದ 500ರಿಂದ 1,000ದವರೆಗೂ ಫೈನ್ ಕಟ್ಟೋದಕ್ಕೆ. ಅದಾಗಿಯೂ ಕೂಡ ಯಾರಾದ್ರೂ ಆ ಕಾರ್ ಮಾಲೀಕರು ಅದಕ್ಕೆ ಸಂಬಂಧಪಟ್ಟಂತ ಕಾರ್ ಮಾಲೀಕರು ಏನಾದ್ರೂ ಬಂದು ಆ ಕಾರನ್ನ ತೆಗೆದುಕೊಂಡು ಹೋಗದೆ ಇದ್ದಂತ ಪಕ್ಷದಲ್ಲಿ ಕಾರನ್ನ ಹರಾಜಾಗ್ತಾರೆ. ಸೊ ಇದು ಬೆಂಗಳೂರಿನ ಈ ಕಾರ್ ಮಾಲೀಕರುಗಳಿಗೆ ನೀಡ್ತಾ ಇರುವಂತ ಎಚ್ಚರಿಕೆ. ಇದರಿಂದನೇ ಬೆಂಗಳೂರು ಗಬ್ಬೆದ್ದು ಹೋಗಿರುವಂತದ್ದು. ನೋಡಿ, ನೀವು ನೋಡ್ಬೋದು, ನೋಡಿ ಇದು ಯಾರಪ್ಪನ ಮನೆ ಆಸ್ತಿ. ನೋಡಿ, ಕಾರ್ಗೆ ಅಣ್ಣ ಯಾರೋ ನೀಟಾಗಿ ಕವರ್ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾವಾಗ ತೆಗಿತಾನೆ ಅನ್ನೋ ಪರಿಜ್ಞಾನನೂ ಇಲ್ಲ, ಯಾವಾಗ ತೆಗಿಬೇಕನ್ನೋ ಪರಿಜ್ಞಾನನೂ ಇಲ್ಲ, ಯಾವಾಗ ತೆಗಿತಾರೆ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ನೋಡ್ರಿ, ಎಷ್ಟ್ ದಿನ ಆಯ್ತು ನಿಲ್ಸಿ, ಯಾವನು ಗೊತ್ತು, ಯಾರು ಹೇಳೋರ ಯಾರು ಕೇಳೋರ ಯಾರು. ನೋಡಿ ಹೆಂಗಿದೆ ಧೂಳು ಅಂದ್ರೆ, ಕೈ ಮುಟ್ಟಿದ್ರೆ ಕೈಯೆಲ್ಲ ಗಲೀಜಾಗುತ್ತೆ. ಸೊ ಹಿಂಗೆ ನೀವು ಹೋಗ್ತಾ ಇದ್ರೆ ಹೀಗೆ ಕಾರ್ಗಳನ್ನ ನಿಲ್ಸಿರ್ತಾರೆ. ಜೊತೆನಲ್ಲಿ ಕೇವಲ ಕಾರ್ ಮಾತ್ರ ಅಂತಲ್ಲ, ಟೂ ವೀಲರ್ ಗಳನ್ನು ಅಷ್ಟೇ ಯಾರಾದ್ರೂ ಪಾರ್ಕ್ ಮಾಡಿ ತಿಂಗ್ಳುಗಟ್ಲೆ ಅಥವಾ ವಾರಾನ್ಗಟ್ಲೆ ಹಿಂಗೆ ಬಿಟ್ಟಿದ್ಯಾ ಆದಲ್ಲಿ ಅವ್ರಿಗೆ ಒಂದು ನೋಟಿಸ್ ಅನ್ನ ಕೊಡ್ತಾರೆ, ಅಂದ್ರೆ ಕಾರ್ಗೆ ನೋಟಿಸ್ ಅಂಟಿಸ್ತಾರೆ. ಅದಾಗಿ ಕಾರ್ನ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಕೊಡ್ತಾರೆ. 500ರಿಂದ 1000ದವರೆಗೂ ಅವ್ರಿಗೆ ಒಂದು ಏನು ಫೈನ್ ಅನ್ನ ಹಾಕ್ತಾರೆ. ಅದಾಗಿಯೂ ಆ ಕಾರ್ ಮಾಲೀಕರು ಏನಾದ್ರು ಬರದೇ ಇದ್ರೆ ಅದನ್ನ ಹರಾಜ್ಗಿಡ್ತಾರೆ. ಸೊ ಇದು ಬೆಂಗಳೂರಿನ ಕಾರ್ ಮಾಲೀಕರಿಗೆ ಸಚಿವರು ಕೊಡ್ತಾ ಇರುವಂತ ಗಡುವು, ಎಚ್ಚರಿಕೆ ಅಂತ ಹೇಳ್ಬೋದು. ನೋಡಿ, ಹೊಸ ಕಾರ್ಗಳು ಅದೇನ್ ಬಂದಿದೆ ಇವ್ರಿಗೆ ಗೊತ್ತಿಲ್ಲ, ಅದೆಲ್ಲಿರುತ್ತೆ ದುಡ್ಡು ಗೊತ್ತಿಲ್ಲ. ಕಾರ್ನ ಹಿಂಗೆ ತಗೊಳ್ಳೋದು EMI ಅಲ್ಲಿ ತಗೊಳ್ತಾರೋ ಅಥವಾ ಏನೋ ಫುಲ್ ದುಡ್ಡು ಕೊಟ್ಟು ತಗೊಳ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಆದ್ರೆ ಕಾರ್ ತಗೊಂಡು ಹಿಂಗೆ ಬೇಕಾಬಿಟ್ಟಿ ಹಾಕ್ಬಿಟ್ಟು ಹೋಗ್ತಾರಲ್ಲ, ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಸೊ ಬನ್ನಿ ಹಂಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಈ ಕಾರ್ ನೋಡಿ, ಅಣ್ಣ ಯಾವತ್ತು ಹಾಕಿದ್ದಾನಂತಾನೆ ಗೊತ್ತಿಲ್ಲ. ನೋಡ್ಬೇಕು ಗುರು, ಇಲ್ಲಿ ನೋಡಿ, ಇದ್ರ ಮೇಲಿರೋ ಡಸ್ಟ್ ನೋಡ್ರಿ, ಯಾವತ್ತು ನಿಲ್ಸಿದಾನೆ ಅನ್ನೋದು ಆತನಿಗೆ ಪ್ರಜ್ಞೆ ಇಲ್ಲ. ಹಂಗಾಗಿ ಸಚಿವರು ಮಾಡ್ತಾ ಇರುವಂತ ಉತ್ತಮ ಕಾರ್ಯ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಲಿಕ್ಕಿಲ್ಲ. ಅದಕ್ಕೆ ಎಷ್ಟೋ ಜನ ಪಕ್ಷಾತೀತವಾಗಿ ಬಿಜೆಪಿ, JDS, ಕಾಂಗ್ರೆಸ್ ಅದನ್ನು ಹೊರತುಪಡಿಸಿ ಪಕ್ಷಾತೀತವಾಗಿ ಅದಕ್ಕೆ ಇವತ್ತು ಕೃಷ್ಣ ಬೈರೇಗೌಡರಿಗೆ ಎಲ್ಲರೂ ಕೂಡ ಶಭಾಷ್ ಗಿರಿಯನ್ನ ನೀಡ್ತಾ ಇರುವಂತದ್ದು. ಈ ಕೆಲಸ ಆಗ್ಬೇಕು, ಒಳ್ಳೆ ಉತ್ತಮವಾದಂತ ಕೆಲಸ ಇದು. ತಿಂಗಳಾನುಗಟ್ಲೆ ರೋಡ್ ಅಲ್ಲಿ ಯಾರಪ್ಪನ ಮನೆ ಆಸ್ತಿ ಇದು? ರೋಡ್ ಯಾರಪ್ಪನ ಮನೆ ಆಸ್ತಿ? ಇದು ಸಾರ್ವಜನಿಕರ ಸೊತ್ತು. ಬೆಂಗಳೂರು ನೀಟ್ ಆಗ್ಬೇಕು. ಈ ಒಂದು ದೃಷ್ಟಿನಲ್ಲಿ
ಕೃಷ್ಣ ಬೈರೇಗೌಡರು ಈ ರೀತಿಯ ಖಡಕ್ ಆದಂತ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಕೇವಲ ಕಾರ್ ಮಾತ್ರ ಅಲ್ಲ. ನೋಡಿ ಇಲ್ಲಿ ನೋಡ್ತಾ ಇದ್ರಿ, ಟೂ ವೀಲರ್ ಕೂಡ ಅಷ್ಟೇ. ಅದ್ರ ಮೇಲಿರೋ ಧೂಳ್ ನೋಡ್ರಿ, ಎಷ್ಟು ತಿಂಗಳಾಯ್ತು ಯಾರು ಗೊತ್ತು. ಸೊ ಹೀಗೆ ಬೆಂಗಳೂರಿನ ಸ್ಥಿತಿ ಇದು. ಬೆಂಗಳೂರು ಸಿಂಗಾಪುರ್ ಆಗ್ಬೇಕು ಅಂದ್ರೆ ಎಲ್ಲಿಂದ ಸಾಧ್ಯ? ಬೆಂಗಳೂರು ಸುಂದರ ಬೆಂಗಳೂರು ಸಿಂಗಾಪುರ್ ಸುಮ್ನೆ ಲೈನ್ಗೆ ಹಾಕೊಬೇಕಷ್ಟೇ, ಸುಂದರ ಬೆಂಗಳೂರು ಅಂತೇಳಿ. ಗಬ್ಬೆದ್ದು ಹೋಗಿದೆ ಬೆಂಗಳೂರು. ಅದನ್ನೇ ಸಚಿವರು ಕ್ಲೀನ್ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಈ ರೀತಿಯ ಕಠಿಣವಾದಂತ ಒಂದು ಕ್ರಮ ಜರುಗಿಸೋದಕ್ಕೆ ಮುಂದಾಗಿರುವಂತದ್ದು. ನೋಡಿ ಕಾರ್ ನೋಡ್ತಾ ಇದ್ರಿ, ನಡ್ಕೊಂಡು ಹೋಗ್ತಾ ಇದ್ರಿ. ನೋಡಿ ಈ ಕಾರು ಅಷ್ಟೇ, ನಡ್ಕೊಂಡು ಹೋಗ್ತಾ ಇದ್ರಿ, ನಮ್ ಕಾಲ್ಗಳೇ ನೋವು ಬರ್ಬೇಕು, ಈ ಬೇರೆ ಕಾರ್ಗ್ ನೋವು ಬರೋದಿಲ್ಲ. ಆಮೇಲೆ ಆ ಕಾರ್ ಮಾಲೀಕನ್ಗೂ ಅಷ್ಟೇ ಯಾವ ನೋವು ಇಲ್ಲ. ನೋಡಿ ನೀವು ನೋಡ್ತಾ ಇರ್ಬೋದು ಈ ರಸ್ತೆನಲ್ಲಿ ಎಷ್ಟು ಚಿಕ್ಕದಾಗಿರುವಂತ ರಸ್ತೆ ಅಂದ್ರೆ ಇದು. ಈ ಕಡೆ ಶಾಲಾ ಮಕ್ಳುಗಳು ಕೂಡ ಹೋಗ್ತಾ ಇರ್ತಾರೆ. ನೋಡಿ ಸ್ಕೂಲಿಂದ ಕರ್ಕೊಂಡು ಹೋಗುವಂತ ಮಕ್ಳುಗಳು. ನೋಡಿ ಈ ತರದವ್ರಿಗೆಲ್ಲ ಎಷ್ಟು ಸಮಸ್ಯೆ ಆಗುತ್ತೆ ಅಂದ್ರೆ, ಈ ಕಾರು ಓಡಾಡೋದಕ್ಕೆ ಜಾಗ ಇರೋದಿಲ್ಲ. ಕಾರ್ನೇ ರೋಡನ್ನೇ ಮುಕ್ಕಾಲ್ ಭಾಗ ಅಂದ್ರೆ ಅರ್ಧ ಭಾಗ ರೋಡನ್ನೇ ತಿನ್ಕೊಂಡ್ಬಿಟ್ಟಿದ್ದಾರೆ ಈ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಹೋಗಿ. ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ಗಳಾಗುತ್ತೆ, ಅಪಘಾತಗಳಾಗುತ್ತೆ. ಮೊನ್ನೆ ನಡೆದಂತ ದಾಸನಪುರದಲ್ಲಿ ಆದಂತ ಘಟನೆ, ಆ ಚಿಕ್ಕ ಮಗು ಮೇಲೆ ಹೆಂಗೆ ಅಜಾಗರೂಕತೆಯಿಂದ ಡ್ರೈವರು ಆ ಮಗುವಿನ ತಲೆ ಮೇಲೆ ಚಕ್ರವನ್ನೇ ಹತ್ತಿಸ್ಬಿಡ್ತಾನೆ. ಸೊ ಇಂಥ ಘಟನೆಗಳು ಯಾಕಾಗುತ್ತೆ ಅಂದ್ರೆ, ಎಷ್ಟೇ ಹುಷಾರಾಗಿದ್ರು ಕೂಡ ಈ ರೀತಿ ಆಕ್ಸಿಡೆಂಟ್ ಗಳಾಗುವಂಥದ್ದು. ಇನ್ನು ಇಂಥ ರೋಡ್ಗಳಲ್ಲಿ ಅಥವಾ ಈ ರೀತಿ ಮೈ ಮರ್ತಿದ್ದೆ ಆದಲ್ಲಿ ಈ ರೀತಿ ಟ್ರಾಫಿಕ್ ಜನಜಂಗುಳಿ ಮಧ್ಯೆ ಆಕ್ಸಿಡೆಂಟ್ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಸೊ ಹಂಗಾಗಿ ಸಚಿವರನ್ನ ಮತ್ತೊಮ್ಮೆ ಪ್ರಶಂಸಿಸಬೇಕು. ನೋಡಿ ಯಾರ್ದೋ ಕಾರು, ಅದೇ ಹೇಳ್ತೀವಲ್ಲ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಹಂಗೆ ಯಾವಂದೋ ರೋಡ್ ತಾನೆ, ಯಾರ ಅಪ್ಪಂದ್ ರೋಡ್ ಇದು, ಹಾಕ್ಬಿಟ್ಟು ಹೋಗೋಣ, ಯಾರು ಕೇಳ್ತಾರೆ, ಯಾರು ಇದ್ ಮಾಡ್ತಾರೆ, ನೋಡ್ಕೊಳ್ಳೋಣ ಎನ್ನುವಂತ ಉದ್ದಟತನ ಅಂತ ಅನ್ಸುತ್ತೆ. ಬನ್ನಿ ಹಂಗೆ ನೋಡ್ತಾ ಹೋದ್ರೆ ಈ ಟೂ ವೀಲರ್ ಗಳು, ಇಲ್ಲಿ ಹಾಕಿರುವಂತ ಟೂ ವೀಲರ್ ಗಳಿದಾರಲ್ಲ, ಇದೆಲ್ಲ ಸಚಿವರು ಹೇಳಿರುವಂತ ಒಂದು ಇದಕ್ಕೆ ಬರೋದಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇವರೆಲ್ಲ ಬರ್ತಾರೆ, ಆಯಾ ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಹೋಗ್ತಾ ಇರ್ತಾರೆ. ಆದ್ರೆ ಈ ಪಾರ್ಕಿಂಗ್ ಪರ್ಮನೆಂಟ್ ಆಗಿ ಅವ್ರದ್ದು ಸೊತ್ತಂತ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ರೋಡನ್ನ ಅವರ ಮನೆ, ಅವ್ರ ಸೊತ್ತು ರೀತಿನಲ್ಲಿ ಮಾಡ್ಕೊಂಡಿರ್ತಾರೆ. ಫುಟ್ಪಾತ್ ಅನ್ನ ಆಗಿರ್ಬೋದು ಅಥವಾ ಈ ರೋಡ್ ಆಗಿರ್ಬೋದು, ಸ್ವಂತ ಪರ್ಮನೆಂಟ್ ಜಾಗ ತರ ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಸಚಿವರು ಮಾಡ್ತಾ ಇರುವಂತದ್ದು. ನೋಡಿ ಈ ಕಾರ್ ಆಗಿರ್ಬೋದು, ಈ ಕಾರ್ ಅಂತೂ ಅದ್ ಎಷ್ಟು ವರ್ಷದಿಂದ ಇಲ್ಲೇ ನಿಂತ್ಕೊಂಡಿದೆ ಗೊತ್ತಿಲ್ಲ, ಅದ್ ಯಾವ ಪುಣ್ಯಾತ್ಮಂದು ಅಂತ ಗೊತ್ತಿಲ್ಲ. ಇವಾಗ ಹೇಳಿ, ಸಚಿವರು ಕೃಷ್ಣ ಬೈರೇಗೌಡರು ಮಾಡ್ತಾ ಇರುವಂತ ಕೆಲಸ ಕರೆಕ್ಟಾ ಅಥವಾ ತಪ್ಪಾ? ನಿಜಕ್ಕೂ ಪ್ರತಿಯೊಬ್ರು ಕೂಡ ಪಕ್ಷಾತೀತವಾಗ್ಲಿ ಬೆಂಬಲಿಸ್ತಾರೆ. ಅದೇ ಕೆಲಸ ಮಾಡ್ತಾ ಇರುವಂತದ್ದು. ಇದು ರಾಮಂದ್ರ ದೇವಸ್ಥಾನ. ಇದು ಯಾರ ಪುಣ್ಯಾತ್ಮ ನೋಡಿ, ಕವರ್ ಹಾಕ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟಿದ್ದಾನೆ ಕಾರನ್ನ. ಇದು ಆತಂದು ಯಾರೋ ರಿಜಿಸ್ಟರ್ ಮಾಡ್ಕೊಟ್ಬಿಟ್ಟಿರ್ಬೇಕು ಈ ಜಾಗವನ್ನ, ಇದು ನಂದು ಅಂತ ಹೇಳಿ. ಎಂತ ಅವಿವೇಕಿಗಳಂತ ಹೇಳ್ಬೇಕು ಇಂಥವ್ರನ್ನ. ಸಾರ್ವಜನಿಕರ ಸೊತ್ತು ಹೆಂಗೆ ಕಾರ್ ಪಾರ್ಕ್ ಮಾಡಿ ರಾಜಾರೋಷವಾಗಿ ಅದು ಕವರ್ ಬೇರೆ ಹಾಕ್ಬಿಟ್ಟು ಹೋಗ್ತಾನೆ ಪುಣ್ಯಾತ್ಮ ಅಂದ್ರೆ, ಈ ದೇಶದ ಕತೆ ಇಷ್ಟೇ ಕಣ್ಣು ಅಂತ ಆಡಾಡ್ಬೇಕು ಅನ್ಸುತ್ತೆ. ಉದ್ಧಾರ ಆಗೋದಿಲ್ಲ ಏನೇ ಮಾಡಿ. ನೋಡಿ ಇಂತಹ ಎಷ್ಟೇ ಜನಪರ ಕೆಲಸ ಮಾಡಿದ್ರು ಕೂಡ ಆ ಸಚಿವರಿಗೆ ಟೀಕೆ ಟಿಪ್ಪಣಿಗಳು ಬರ್ತಾನೆ ಇದೆ. ನೋಡಿ ಕಾರ್ ಇಲ್ಲೂ ಅಷ್ಟೇ, ರಾಮಂದ್ರ ದೇವಸ್ಥಾನ, ರಾಮಂದ್ರ ಗ್ರೌಂಡ್, ಅಲ್ಲಿಂದ ನೋಡಿ ಇಲ್ಲಿವರೆಗೂ ಏಕ ಬಂದ್ವಲ್ಲ. ಆ ಬೆಳ್ಳಂಬೆಳಿಗ್ಗೆನೆ ಅಂದ್ರೆ ಇವ್ರಿಗೆ ಬೆಳಿಗ್ಗೆ ಆದ್ರೇನು ರಾತ್ರಿ ಆದ್ರೇನು ಕಾರ್ ಪಾರ್ಕ್ ಮಾಡೋದು, ಹೋಗ್ತಾ ಇರೋದು, ಯಾರನ್ನು ಕೇರ್ ಮಾಡೋದಿಲ್ಲ. ಸೊ ನಾನು ಇದು ತೋರಿಸಿದ್ದು ಸ್ನೇಹಿತರೆ ಕೇವಲ ಒಂದು ರಸ್ತೆ ಮಾತ್ರ. ನೋಡಿ ಇಲ್ಲಿ ನೋಡ್ತಾ ಇದ್ರಿ ಟ್ರಾಫಿಕ್. ನೋಡಿ ಅಲ್ಲಿ ಗಾಡಿ ಹಾಕಿದರೆ ಆ ಶಾಲಾ ಮಕ್ಕಳು, ಆ ಪೇರೆಂಟ್ಸ್ ಹೆಂಗ್ ಕರ್ಕೊಂಡು ಹೋಗ್ಬೇಕು? ಈ ಕಡೆಯಿಂದ ರೋಡ್ ಬರ್ತಾ ಇರುತ್ತೆ, ಹಂಗ್ ಪ್ಲಾನ್ ಮಾಡಿ, ಈ ಕಡೆಯಿಂದ ಗಾಡಿ ಬರ್ತಾ ಇರುತ್ತೆ, ಅವ್ರು ನಿಂತ್ಕೊಳ್ಳೋದಕ್ಕೂ ಕೂಡ ಅಲ್ಲಿ ಏನೋ ತಗೊಳ್ಬೇಕು, ಅಲ್ಲ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಆ ರೀತಿ ರೋಡಲ್ಲಿ ಕಾರ್ಗಳನ್ನ ಪಾರ್ಕ್ ಮಾಡುವಂಥದ್ದು, ವಾಹನಗಳನ್ನ ಪಾರ್ಕ್ ಮಾಡುವಂಥದ್ದು ನೋಡಿ ಎಲ್ಲಾಗುತ್ತೆ. ನೋಡಿ ಇಂಥ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಗಳಾಗುವಂಥದ್ದು. ನೋಡಿ ಅಲ್ಲೊಂದು ದೊಡ್ಡ ಗಾಡಿ ಬರ್ತಾ ಇದೆ, ಇಲ್ಲೊಂದ್ 2 ನಿಮಿಷ ನಿಲ್ಸ್ಕೊಂಡು ಏನಾದ್ರು ತಗೊಳೋದಕ್ಕೂ ಆಗೋದಿಲ್ಲ. ಇದು ಇರೋಂತ ಪರಿಸ್ಥಿತಿ. ಇವ್ರನ್ನು ಮಾತಾಡ್ತಾನ, ಸರ್ ಇವಾಗ ನೀವು ಸ್ಕೂಲಿಂದ ಮಗುನ್ ಕರ್ಕೊಂಡ್ ಬರ್ತಾ ಇದ್ದೀವಿ. ಹೌದು ಸರ್. ಈ ರೀತಿ ರೋಡಲ್ಲಿ ಕಾರ್ ಹಾಕ್ಬಿಟ್ಟು ಹೋದ್ರೆ ಏನ್ ಆಗ್ಬೇಡ, ತುಂಬಾ ಕಷ್ಟ ಸರ್ ಇದು. ನೋಡಿ 1 ಲೀಟರ್ ಹಾಲು ತಗೊಳ್ಬೇಕು, ಮಧ್ಯ ರೋಡಲ್ಲಿ ನಿಂತ್ಕೊಂಡು ತಗೊಳ್ಬೇಕು. ಯಾರಾದ್ರು ಬಂದ್ ಹೊಡೆದ್ರು ಅದ್ದು ಜವಾಬ್ದಾರಿ ಯಾರಿಗೂ ಇಲ್ವಲ್ಲ. ಅದು ಯಾಕಂದ್ರೆ ಇಂಥ ಗಾಡಿಗಳೆಲ್ಲ ಪಾರ್ಕ್ ಮಾಡಬಾರ್ದು ಈ ಟೈಮಲ್ಲಿ. ಇವಾಗ ಸಚಿವರು ಇದನ್ನೆಲ್ಲ ತಗ್ಗಿಸ್ಬೇಕು, ಇಲ್ಲಾಂದ್ರೆ ಇದನ್ನ ತಗೊಂಡೋಗಿ ಹರಾಜ್ ಹಾಕ್ತಿವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು. ಏನ್ ಅನ್ಸುತ್ತೆ ಸರ್ ನಿಮ್ಮ ಅಭಿಪ್ರಾಯ? ಎಲ್ಲ ಒಳ್ಳೇದೇ ಸರ್. ಜನರು ಸರಿಯಾಗಿ ಅವ್ರವ್ರ ಪಾರ್ಕಿಂಗ್ ಜಾಗದಲ್ಲಿ ಮಾಡ್ಕೊಳ್ಬೇಕು. ಕರೆಕ್ಟ್. ರಾತ್ರಿ ಬೆಳಿಗ್ಗೆ ಹಗಲು ರಾತ್ರಿ ಅಂದ್ರೆ ಅವರು ತಿಂಗಳಾನ್ಗಟ್ಲೆ ಕಾರ್ ಪಾರ್ಕ್ ಮಾಡಿ ಹೋಗ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ಬೋದು? ಇಲ್ಲ ಇವಾಗ ಎಲ್ಲ ನೋಟಿಸ್ ಎಲ್ಲ ಅಂಟಿಸ್ತಾ ಇದಾರಲ್ಲ, ಆವಾಲು ಎತ್ತಿಲ್ಲ ಅಂದ್ರೆ ತಗೊಂಡೋಗ್ಬಿಟ್ಟು ಅದೇ ಒಂದ್ ಕಡೆ ಹಾಕ್ತೀನಿ ಅಂತ ಹೇಳ್ತಾರೆ. ಕರೆಕ್ಟೇ ಮಾಡ್ತಾರೆ ಸರ್. ಕರೆಕ್ಟೇ ಮಾಡ್ತಾ ಇದ್ದಾರೆ. ಹೌದು ಸರ್. ಥ್ಯಾಂಕ್ ಯು.
ಯಾರು ಒಪ್ಕೊಳ್ಳೋದಿಲ್ಲ ಕಣ್ರಿ. ಈ ಕೆಲಸ ಇದೆಯಲ್ಲ, ಈ ರೀತಿ ಕಾರ್ ಬೇಕಾಬಿಟ್ಟಿ ತಿಂಗಳನ್ಗಟ್ಲೆ ವಾರಾನ್ಗಟ್ಲೆ ರೋಡಲ್ಲಿ ಕಾರ್ ಹಾಕ್ಬಿಟ್ಟು ಹೋಗುವಂತದ್ದಿಲ್ಲ. ಯಾವ ಸಾರ್ವಜನಿಕರಾದ್ರೂ ಅಷ್ಟೇ, ಯಾವ ಅಧಿಕಾರಿ ಇದ್ರು ಅಷ್ಟೇ, ಯಾವ ರಾಜಕಾರಣಿ ಆದ್ರೂ ಅಷ್ಟೇ, ಯಾರು ಒಪ್ಕೊಳ್ಳೋದಿಲ್ಲ. ಜೊತೆನಲ್ಲಿ ಇಂತಹ ಒಂದು ಕೆಲಸ ಮಾಡ್ತಾ ಇದ್ರಲ್ಲ, ಈ ಬೆಂಗಳೂರು ಕ್ಲೀನ್ ಸಿಟಿ ಆಗ್ಬೇಕು, ಕ್ಲೀನ್ ಬೆಂಗಳೂರು ಆಗ್ಬೇಕು ಅಂತೇಳಿ ಈ ಗಬ್ಬೆದ್ದು ಹೋಗಿರುವಂತ ಬೆಂಗಳೂರಿಗೆ ಒಂದಷ್ಟು ಬೇರೆ ರೀತಿಯ ಒಂದು ಹೊಳಪನ್ನ ಅಥವಾ ಬೇರೆ ರೀತಿಯ ಒಂದು ಅಭಿವೃದ್ಧಿಯನ್ನ ಕೊಡೋದಕ್ಕೆ ಮುಂದಾಗಿದಾರಲ್ಲ ಕೃಷ್ಣ ಬೈರೇಗೌಡರು, ನಿಜಕ್ಕೂ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಸರ್. ಈಗ ರೋಡ್ ಅಲ್ಲಿ ಗಾಡಿಗಳನ್ನ ಬೇಕಾಬಿಟ್ಟಿ ಹಾಕ್ಬಿಟ್ಟು ತಿಂಗಳನ್ಗಟ್ಲೆ ವಾರಾನ್ಗಟ್ಲೆ ಹೋಗ್ಬಿಡ್ತಾರೆ. ಅದಕ್ಕೆ ಕೃಷ್ಣ ಬೈರೇಗೌಡರು ಅಂತ ಕಾರ್ಗಳನ್ನೆಲ್ಲ ತಗೊಂಡೋಗಿ ಟೋಯಿಂಗ್ ಮಾಡಿ ಅಂತವ್ರಿಗೆ ಫೈನ್ ಹಾಕಿ ಅಂತ ಕಾರ್ಗಳು ಯಾರು ಬರದೇ ಇದ್ರೆ ಅದನ್ನ ಹರಾಜ್ಗೆ ಹಾಕ್ಬಿಡ್ಬೇಕು ಅಂತ ಹೇಳಿ ಒಂದು ಕಾನೂನನ್ನ ತರ್ತಾ ಇದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ಹೌದು, ಅದು ಮಾಡೋದು ಒಳ್ಳೇದು, ಅದು ಮಾಡಲು ಒಳ್ಳೇದು. ಆ ಟೆಂಪೋದವರು ಯಾವಾಗ ಇರ್ತಾರೆ ಇಲ್ಲೇ ನೋಡ್ಕೊಂಡು. ಅವ್ರದೇ ಅದು ಹೌದು, ಪರ್ಮನೆಂಟ್ ಜಾಗ ಅದು. ಅದೇ ಆತರ ಮಾಡೋರ್ಗೆ ಏನ್ ಹೇಳ್ತೀರಾ ನೀವು ಸರ್? ಎಲ್ಲ ಆ ತರ ಮಾಡ್ಬೇಕು. ಅಲ್ಲ, ಈ ರೀತಿ ರೋಡಲ್ಲಿ ಹಾಕ್ಬಿಟ್ಟು ಹೋಗೋರ್ಗೆ ಏನಂತೀರಿ? ನಾವು ಏನು ಅಲ್ಲ, ತಪ್ಪಲ್ವಾ ಸರ್ ಆತರ ಮಾಡೋದು? ಅವ್ರ ಮನೆ ಮುಂದೆ ಅವ್ರು ಹಾಕೊಬೇಕು ಅವ್ರ ಗಾಡಿನ. ಹೌದು, ರೋಡಲ್ಲಿ ಹಾಕ್ಬಿಟ್ಟು ಹೋಗೋದು ಸರಿ ಕ್ರಮ ಸರಿನಾ ಅದು? ಇಲ್ಲ ಇಲ್ಲ ಸರಿ ಸರಿ ಇಲ್ಲ. ಇಲ್ಲ. ಈಗ ಕೃಷ್ಣ ಬೈರೇಗೌಡರು ಈ ತರದೊಂದು ಕಠಿಣ ಕ್ರಮ ಜರುಗಿಸೋದಕ್ಕೆ ಮುಂದಾಗಿದಾರಲ್ಲ, ಏನ್ ಚೆನ್ನಾಗಿದೆ, ಅದು ಮಾಡ್ಬೇಕು, ಮಾಡ್ಬೇಕು, ಮುಂದುವರಿಬೇಕು. ಹ್ಮ್. ಥ್ಯಾಂಕ್ ಯು ಸ್ನೇಹಿತರೆ. ಹಂಗೆ ಬಂದ್ರೆ ನಿಮ್ಗೆ ಇನ್ನೂ ಒಂದಷ್ಟು ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ಕೇವಲ ಒಂದೇ ರೋಡ್ ತೋರಿಸಿದ್ದು ನಾನು ನಿಮ್ಗೆ. ಈ ರಾಮ ಮಂದಿರ ಭಾಗದಲ್ಲಿ ಇರುವಂತ ಕೇವಲ ಒಂದೇ ಒಂದು ರೋಡ್ ಅಷ್ಟೇ ತೋರಿಸಿದ್ದು. ಅದರ ಕಂಟಿನ್ಯೂಟಿ ಇರುವಂತ ಇನ್ನೊಂದು ರೋಡ್ ಅದರ ಪಕ್ಕದ ರಸ್ತೆನಲ್ಲಿರುವಂತದ್ದು. ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಬೆಳಿಗ್ಗೆ ಆದ್ರೆ ಶಾಲಾ ಮಕ್ಕಳು ಕೆಲ್ಸಕ್ಕೆ ಹೋಗೋರು, ಆಮೇಲೆ ಕಾಲೇಜ್ಗೆ ಹೋಗೋಂತ ಮಕ್ಳುಗಳು ಯಾವಾಗ್ಲೂ ಅಲ್ಲಿ ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡ್ ಅಲ್ಲಿ ತುಂಬಾ ಜನ ಸೇರಿರ್ತಾರೆ, ತುಂಬಾ ಜನ ಇರ್ತಾರೆ. ಇಂಥ ಜಾಗದಲ್ಲೂ ಕೂಡ ಕಾರ್ ಪಾರ್ಕ್ ಮಾಡಿ ಹೋಗುವಂಥದ್ದು. ಆಮೇಲೆ ಈ ಟ್ರಾಫಿಕ್ ಪೊಲೀಸ್ ಅವ್ರಿಗಂತೂ ಅವ್ರಿಗೆ ನಿಜವಾಗ್ಲೂ ಈ ಜನ್ಮಕ್ಕೆ ಈ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಬುದ್ಧಿ ಬರೋದಿಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ ಅದ್ ಯಾವಾಗ ಬುದ್ಧಿ ಬರುತ್ತಂತ ಗೊತ್ತಿಲ್ಲ. ಸಿಕ್ಕ ಗಲ್ಲಿಗಳೆಲ್ಲ ಇರ್ತಾರೆ, ಅಲ್ಲೂ ಫೈನ್ ಹಾಕುವಂಥದ್ದು, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ನಿಮ್ಗೆ ಗೊತ್ತಿದೆ. ನಾವು ಬೇರೆ ಅದನ್ನ ಹೇಳಿ ನಾಲಿಗೆ ಯಾಕೆ ಹೊಲ್ಸ್ ಮಾಡ್ಕೊಬೇಕು ನೋಡಿ. ಇಂಥ ರೋಡ್ಗಳಲ್ಲಿ ಬೇಕಾಬಿಟ್ಟಿ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅವ್ರಿಗೆ ಕಣ್ಣೇ ಕಾಣಿಸೋದಿಲ್ಲ ಪಾಪ ಈ ಟ್ರಾಫಿಕ್ ಪೊಲೀಸ್ ದಕ್ಷ ಅಧಿಕಾರಿಗಳಿಗೆ. ಪಾಪ ನಾವ್ ಹೇಳಬಾರ್ದು ಅವ್ರ ಬಗ್ಗೆ, ಹೇಳಿದ್ರೆ ನೊಂದ್ಕೊಂಡ್ಬಿಡ್ತಾರೆ. ನಾಚಿಗೇಡು ಕಂಡು ಆ ಗಲ್ಲಿಗಳಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಹಾಕಿಲ್ಲ ಅಂತ ಹೇಳಿ ಫೈನ್ಗಳು ಹಾಕ್ತಾರೆ. ಇಂಥ ರಸ್ತೆಗಳಲ್ಲಿ ಯಾರಾದ್ರೂ ಅಪಘಾತ ಆದ್ರೆ, ಯಾರಾದ್ರೂ ಸಾವಿಗೀಡಾದ್ರೆ ಯಾರ್ರೀ ಜವಾಬ್ದಾರಿ? ನೂರಾರು ಜನ ಕಾಲೇಜ್ ಹುಡುಗರು ಹೋಗ್ತಾ ಇರ್ತಾರೆ ನೋಡ್ರಿ, ಅಲ್ಲಿ ಕಾಲೇಜ್ ಹುಡುಗರು ಹೋಗ್ತಾ ಇರ್ತಾರೆ. ಬೇಕಾಬಿಟ್ಟಿ ಹಿಂಗೆ ಕಾರ್ಗಳನ್ನ ಹಾಕ್ಬಿಟ್ಟು ಹೋಗುವಂತ ವ್ಯವಸ್ಥೆ. ಇದನ್ನ ಕೇಳೋದಕ್ಕೆ ಅಥವಾ ಇದನ್ನ ನೋಡೋದಕ್ಕೆ ಈ ಚಾಣ ಕುರುಡು ಅಂತ ಹೇಳ್ತೀವಲ್ಲ ಈ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ನಾಚಿಕೆ ಆಗುತ್ತೆ ನೋಡಿ. ಸುಮ್ನೆ ಎಕ್ಸಾಂಪಲ್ ನೋಡಿ, ಇಲ್ಲಿ ಎಷ್ಟು ಜಂಗುಳಿ ಇರುತ್ತಂದ್ರೆ, ಕಾಲೇಜ್ ಹುಡುಗರು, ಆಗ್ಲೇ ಹೇಳ್ದಾಗೆ ಉದ್ಯೋಗಿಗಳು, ಕಾಲೇಜ್ ಹುಡುಗರು, ಸ್ಕೂಲ್ ಮಕ್ಳುಗಳು. ಬಸ್ ಸ್ಟ್ಯಾಂಡ್ ಇದು ರಾಮ ಮಂದಿರ ಬಸ್ ಸ್ಟ್ಯಾಂಡ್. ಇಂಥ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಹಂಗೆ ಪ್ಯಾನ್ ಮಾಡಿ ನೋಡಿ, ಕಾರನ್ನ ಹೆಂಗ್ ಹಾಕ್ಬಿಟ್ಟು ಬೇಕಾಬಿಟ್ಟಿ ಹಾಕ್ಬಿಟ್ಟು ಹೋಗ್ತಾರೆ. ಕಾರ್ಗಳನ್ನ ನೋಡಿ. ಅಲ್ಲೊಂದು ಬಸ್ ಬರ್ತಾ ಇದೆ, ಇಲ್ಲಿ ಕಾರು ಹೆಂಗ್ ಹೋಗ್ತಾನೆ ಅವ್ನು, ಬಸ್ ಅವನು ಹೆಂಗ್ ಹೋಗ್ತಾನೆ ನೋಡಿ. ಹಂಗೆ ಅಗೇನ್ ನಾವು ಮತ್ತೆ ಲೆಫ್ಟಿಂಗ್ ತಗೊಬೇಕು, ಪ್ಯಾನ್ ಮಾಡಿ ಅಗೇನ್ ಪಾಪ ಆ ಬಸ್ ಅವನು ಮತ್ತೆ ಲೆಫ್ಟ್ ತಗೊಬೇಕು. ಆ ಬಸ್ ಅಲ್ಲಿ ಹಾಕ್ಬೇಕು. ಆ ಮಕ್ಳುಗಳು ಅಥವಾ ಅಲ್ಲಿ ಬಸ್ ಹತ್ಕೊಳ್ಳೋರಂತವ್ರಿಗೆ ಜಾಗ ಮಾಡ್ಕೊಡ್ಬೇಕು. ಕಾರ್ಗಳನ್ನ ಹಿಂಗ್ ಹಾಕ್ತಾರೆ. ಇದನ್ನ ನೋಡೋದಕ್ಕೆ ಪಾಪ ಇಲ್ಲಿರೋ ಅಂತ ನಮ್ಮ ರಾಜಾಜಿನಗರದ ಟ್ರಾಫಿಕ್ ಪೊಲೀಸ್ನವ್ರಿಗೆ, ಅಧಿಕಾರಿಗಳಿಗೆ ಪಾಪ ಪುರ್ಸೋತಿಲ್ಲ. ಅವ್ರಿಗೆ ದಂಡ ವಸೂಲಿ ಮಾಡ್ಬೇಕಲ್ಲ, ಅದ್ರಲ್ಲೇ ಬಿಸಿ ಆಗ್ಬಿಟ್ಟಿರ್ತಾರಲ್ಲ. ಇಂಥದ್ ನೋಡೋದ್ರಲ್ಲಿ ಪಾಪ ಅವ್ರಿಗೆ ಪುರ್ಸೋತಿಲ್ಲ ಅಂತ ಅನ್ಸುತ್ತೆ ನೋಡಿ. ಬಸ್ಗಳು ಹೆಂಗ್ ಬರುತ್ತೆ ನೋಡಿ. ಇದು ಕೇವಲ ಒಬ್ಬ ಸಚಿವರಿಂದ ಅಥವಾ ಯಾರೋ ಜಿಬಿಎ ಅಧಿಕಾರಿಗಳಿಂದ ಆಗುವಂತ ಕೆಲಸ ಅಲ್ಲ. ಸಾರ್ವಜನಿಕರು ಸಹಕರಿಸಬೇಕು. ಟ್ರಾಫಿಕ್ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಸಾರ್ವಜನಿಕರು ಪ್ರತಿಯೊಬ್ರು ಕೂಡ ಸಹಕಾರ ಮಾಡಿದ್ರೆ ಮಾತ್ರ ಈ ಏನು ಕೃಷ್ಣ ಬೈರೇಗೌಡರು ಕಂಡಿದ್ದಾರಲ್ಲ ಸುಂದರ ಬೆಂಗಳೂರು ಕನಸು, ಅದು ನನ್ಸಾಗೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಮ ಅನಿಸಿಕೆ ಏನು? ಒಟ್ಟಾರೆ ಈ ಕಾರ್ ಆಗಿರ್ಬೋದು, ಟೂ ವೀಲರ್ ಗಳಾಗಿರ್ಬೋದು, ಬೇಕಾಬಿಟ್ಟಿ ಎಲ್ಲಂದ್ರಲ್ಲಿ ಪಾರ್ಕಿಂಗ್ ಗಳನ್ನ ಮಾಡಿ ವಾರಗಟ್ಲೆ, ತಿಂಗಳಗಟ್ಲೆ ಅಲ್ಲೇ ಪಾರ್ಕಿಂಗ್ ಮಾಡಿ, ಸೊ ಅವರ ಸ್ವಂತ ಜಾಗ ತರ ಮಾಡ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಬಿಸಿ ಮುಟ್ಸೋದಕ್ಕೆ ಹೋಗ್ತಾ ಇದಾರೆ ಕೃಷ್ಣ ಬೈರೇಗೌಡರು. ಅಂತವ್ರಿಂದ ಏನ್ ಈಗಾಗಲೇ 1000ದಿಂದ 1500 ರೂಪಾಯಿ, ಅದು 1000ದಿಂದ 1500 ವಾಹನಗಳನ್ನ ಈಗಾಗಲೇ ಗುರುತು ಮಾಡಿದ್ದಾರೆ. ಅಂದ್ರೆ ಆ ಕಾರ್ಗಳನ್ನ, ಅಂತ ವಾಹನಗಳನ್ನ ಗುರುತು ಮಾಡಿದ್ದಾರೆ. ಬಟ್ ಅದು ಏನೇನು ಲೆಕ್ಕ ಇಲ್ಲ ಅಂತ ಕೂಡ ಸಚಿವರು ಸ್ಪಷ್ಟನೆ ಪಡಿಸಿರುವಂತದ್ದು. ಜೊತೆಲಿ ಏನ್ ನೋಟಿಸ್ ಕೊಟ್ಟಿದಾರಲ್ಲ, ಅದಕ್ಕೆ 500ರಿಂದ 1000ವರೆಗೂ ದಂಡ. ಅದಾದ್ಮೇಲೆ ಅದಕ್ಕೂ ಕೂಡ ಯಾರು ಮಾಲೀಕರು ಬರದೇ ಇದ್ದಂತ ಪಕ್ಷದಲ್ಲಿ ಆ ವಾಹನವನ್ನ ಹರಾಜ್ಗೆ ಇಡ್ತಾರೆ. ಸೊ ಈ ಪ್ರಕ್ರಿಯೆ ಅಥವಾ ಈ ಒಂದು ನಿಯಮದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಸಮಸ್ತ ಕನ್ನಡಿಗರ ಧ್ವನಿ.